ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆಯೋದಕ್ಕೆ 320 ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ. 100K ಆಗಿರೋ ಖುಷಿಲಿ ರಾತ್ರಿ ಎರೆಹುಳ ಆರ್ಡರ್ ಮಾಡಿದ್ವಿ. ಅಲ್ಲ ನೂಡಲ್ಸ್ ಆರ್ಡರ್ ಮಾಡಿದ್ವಿ. ಹೊಟ್ಟೆ ತುಂಬಾ ನೂಡಲ್ಸ್ ತಿಂದ್ಬಿಟ್ಟು ಬೆಳಿಗ್ಗೆ ಎದ್ದು ಗಿಚ್ಚನಾಗಿ ರೆಡಿಯಾಗಿ ನಾನಿವತ್ತು ಎಲ್ಲಿಗಪ್ಪ ಹೋಗ್ತಾ ಇರೋದಂದ್ರೆ ಎಲ್ಲರ ಬೇಡಿಕೆಯನ್ನು ಈಡೇರಿಸುವ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ. ಎಲ್ಲರ ಬೇಡಿಕೆ ಅಂತೆ ನಂದು ಒಂದು ಬೇಡಿಕೆ ಇಟ್ಟಿದ್ದೆ ತಾಯಿ ಚಾಮುಂಡೇಶ್ವರಿ ಹತ್ರ. ನಾನ್ ಅನ್ಕೊಂಡಿದ್ದೆ 100K ಕಂಪ್ಲೀಟ್ ಆದ್ರೆ ಮೈಸೂರಿಗೆ ಬಂದು ತಾಯಿ ಚಾಮುಂಡೇಶ್ವರಿ ದರ್ಶನ ಪಡಿತೀನಿ ಅಂತ. ನಾನ್ ಅನ್ಕೊಂಡಂಗೆ 100K ಕೂಡ ಕಂಪ್ಲೀಟ್ ಆಯ್ತು. ತಾಯಿ ಚಾಮುಂಡೇಶ್ವರಿ ದರ್ಶನ ಕೂಡ ಕಂಪ್ಲೀಟ್ ಆಯ್ತು. ಅಮ್ಮ ತಾಯಿ ಚಾಮುಂಡೇಶ್ವರಿ, ನಿನ್ನ ಈ ಆಶೀರ್ವಾದದಿಂದ 1 ಲಕ್ಷ ಜನರ ಪ್ರೀತಿ ಗೆದ್ದಿದ್ದೀನಿ. ನಿನ್ನ ಈ ಆಶೀರ್ವಾದ ಈ ಮಗನ ಮೇಲೆ ಸದಾ ಇರ್ಲಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಂತೆ ನನ್ನ ಫಾಲೋವರ್ಸ್ ಅಂದ್ರೆ ನನ್ನ ಕುಟುಂಬದವರ ಆಶೀರ್ವಾದ ನನ್ನ ಮೇಲೆ ಸದಾ ಇರಬೇಕು. ನನ್ನ ಜೀವನದಲ್ಲಿ ಯಾವತ್ತೂ ಆಗದೆ ಇರೋ ಖುಷಿ ಇವತ್ತಾಗ್ತೈತೆ. 1 ಲಕ್ಷ ಜನರ ಪ್ರೀತಿ ಪಡೆಯೋದು ಸುಮ್ನೆ ಅಲ್ಲ. ನಾನ್ ಸ್ಟಾರ್ಟಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ 1 ಲಕ್ಷ ಜನರು ನನ್ನ ಫಾಲೋ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ. ನಿಮ್ಮ ಈ ಪ್ರೀತಿ, ಈ ಪ್ರೋತ್ಸಾಹ, ಈ ಸಪೋರ್ಟ್ಗೆ ಏನ್ ಹೇಳ್ಬೇಕಂತ ನೀವ್ ಹೇಳ್ಬಿಡಿ. ನಿಜವಾಗ್ಲೂ ನನಗೆ ಏನ್ ಹೇಳ್ಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ತುಂಬು ಹೃದಯದಿಂದ ಧನ್ಯವಾದಗಳು ಅಂತ ಹೇಳ್ತೀನಿ. ನೀವ್ ಈ ಕನ್ನಡಿಗರ ಮೇಲೆ ತೋರಿಸ್ತೀರಾ ಈ ಪ್ರೀತಿಗೆ ನಾನೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಅದ್ ನಿಮ್ಗೂ ಗೊತ್ತು. ಕರ್ನಾಟಕದಲ್ಲಿರೋ ಪ್ರತಿ ಒಂದು ಡಿಸ್ಟಿಕ್ಗೂ ನಾನು ಬರ್ತೀನಿ ಅಂತ ಹೇಳಿದೀನಿ. ಅಂದ್ರೆ ಪ್ರತಿ ಒಂದು ಜಿಲ್ಲೆಗೂ ಬಂದೇ ಬರ್ತೀನಿ. ಆದ್ರೆ ನಿಮ್ಮ ಈ ಸಪೋರ್ಟ್ ಈ ಕನ್ನಡಿಗನ ಮೇಲೆ ಯಾವತ್ತಿಗೂ ಇದೇ ತರ ಇರಬೇಕು. ನಾನು ಹೇಳೋದೇ ಬೇಡ, ಇದ್ದೇ ಇರುತ್ತೆ ಅಂತ ಅನ್ಕೊಂಡಿದೀನಿ. 1 ಸೆಕೆಂಡ್, ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ 100K ಅಂದ್ರೆ 1 ಲಕ್ಷ ಜನರ ಪ್ರೀತಿ.